ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಉದ್ಯೋಗ ಕೊಡೋ ಸಲುವಾಗಿ ಭೀಮಾಸಖಿ ಯೋಜನೆಯನ್ನ ಜಾರಿಗೆ ತಂದಿದೆ. 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು, ಭೀಮಾಸಖಿ ಸ್ಕೀಮ್ ಅಂಡರಲ್ಲಿ ಮಹಿಳೆಯರು ಇನ್ಶೂರೆನ್ಸ್ ಏಜೆಂಟ್ ಆಗಿ ಬದುಕನ್ನು ಕಟ್ಕೋಬಹುದು. ಈ ಯೋಜನೆಯಲ್ಲಿ ಕೆಲಸಕ್ಕೆ ಸೇರಿದವರಿಗೆ 5ರಿಂದ 7,000 ರೂಪಾಯಿವರೆಗೆ ಸ್ಟೈಫಂಡ್ ಜೊತೆಗೆ ಕಮಿಷನ್ ಸಿಗುತ್ತೆ. 18 ವರ್ಷದಿಂದ 70 ವರ್ಷ ಒಳಗಿನ ಯಾವುದೇ ಮಹಿಳೆ ಈ ಯೋಜನೆಯ ಲಾಭವನ್ನು ಪಡೆಯಬಹುದು. ಪಾರ್ಟ್ ಟೈಮ್, ಫುಲ್ ಟೈಮ್ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡುವಂತಹ ಅವಕಾಶ ಈ ಸ್ಕೀಮ್ನಲ್ಲಿ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಲಾಂಚ್ ಮಾಡಿರುವ ಭೀಮಾಸಖಿ ಯೋಜನೆಯ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸಮೃದ್ಧ ನಾರಿ ಶಕ್ತಿ ವಿಕಸಿತ ಭಾರತ ಧ್ಯೇಯವಾಕ್ಯದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಇನ್ನೊಂದು ಯೋಜನೆಯನ್ನ ಮಹಿಳೆಯರಿಗಾಗಿ ಜಾರಿಗೆ ತರಲು ಹೊರಟಿದೆ. 10th ಪಾಸ್ ಆಗಿದ್ದರೆ ಸಾಕು, ಪ್ರತಿ ತಿಂಗಳು 7,000 ರೂಪಾಯಿ ಸ್ಟೈಫಂಡ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಈ ಸ್ಕೀಮ್ನ ಹೆಸರು ಭೀಮಾ ಸಖಿ. ಸೊ ಯಾರೆಲ್ಲ ಭೀಮಾ ಸಖಿಗಳಾಗಬಹುದು, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಎಂಡ್ ಟು ಎಂಡ್ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸೀನಿಯರ್ ಜರ್ನಲಿಸ್ಟ್, ಹಲವು ಪತ್ರಿಕೆಗಳಲ್ಲಿ ಅವರು ಅಂಕಣಗಳನ್ನು ಬರೆದಿದ್ದಾರೆ. 2 ಬೆಸ್ಟ್ ಸೆಲ್ಲಿಂಗ್ ಪರ್ಸನಲ್ ಫಿನಾನ್ಸ್ ಪುಸ್ತಕಗಳನ್ನು ಅವರು ರಚಿಸಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್ ಮತ್ತು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ. ಆ ಪುಸ್ತಕಗಳನ್ನು ನೀವು ಕೊಂಡುಕೊಳ್ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಬಹುದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಸರ್, LICಯ ಭೀಮಾ ಸಖಿ ಯಾವ ರೀತಿ ದುಡಿಯುವ ಮಹಿಳೆಯರಿಗೆ ಶಕ್ತಿ ತುಂಬುತ್ತೆ, ಯಾವ ಸ್ವರೂಪದಲ್ಲಿ ಈ ಸ್ಕೀಮ್ ಜಾರಿಗೆ ಬರ್ತಾ ಇದೆ? ಖಂಡಿತ ಅಭಿಷೇಕ್. ನೋಡಿ, ಈ ಭೀಮಾಸಖಿ ಯೋಜನೆ ಯಾರಿಗೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಯೋಜನೆ. ಪ್ರಧಾನಮಂತ್ರಿ ಮೋದಿ ಅವರೇ ಈ ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ. ಏನಿದು ಈ ಭೀಮಾಸಖಿ ಯೋಜನೆ ಅಂತ ಹೇಳಿದ್ರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC ಮತ್ತೆ ಕೇಂದ್ರ ಸರ್ಕಾರ ಒಂದು ಸಹಯೋಗದೊಂದಿಗೆ ಜಾರಿಯಾಗಿರ್ತಕ್ಕಂಥ ಯೋಜನೆ ಇದು. ಹೇಗಪ್ಪ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, 10ನೇ ಕ್ಲಾಸು ಪಾಸ್ ಆಗಿರುವಂತಹ ಮಹಿಳೆಯರು, ಅದು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಇರ್ಬೋದು, ಈ ಯೋಜನೆಗೆ ಸೇರಿಕೊಂಡು ಇನ್ಶೂರೆನ್ಸ್ ಏಜೆಂಟ್ ಆದ್ರೆ, ಅಂದ್ರೆ ಮಹಿಳಾ ಇನ್ಶೂರೆನ್ಸ್ ಏಜೆಂಟ್ ಆದ್ರೆ ಅವರಿಗೆ ಆದಾಯವನ್ನ ಗಳಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿರಬೇಕು, 18 ವರ್ಷದಿಂದ 70 ವರ್ಷದವರೆಗೆ, 18 ಇಯರ್ಸ್ ಟು 70 ಇಯರ್ಸ್ ಒಳಗೆ ಯಾರು ವಯಸ್ಸಿನವರಿದ್ದಾರೆ ಅವರಿಗೆ ಒಂದು ಗಳಿಕೆಯ ಅವಕಾಶವನ್ನ ಇದು ಕಲ್ಪಿಸಿಕೊಡುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಾವು ನೋಡ್ತೀವಿ LIC ಏಜೆಂಟ್ಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಇದರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಏಜೆಂಟ್ ಆಗ್ಲಿಕ್ಕೆ ಸರ್ಕಾರ ಟ್ರೈನಿಂಗು ಮತ್ತೊಂದು ಎಲ್ಲವನ್ನ ಕೊಡುವುದರ ಜೊತೆಗೆ ಸ್ಟೈಫಂಡು ಮತ್ತೆ ಕಮಿಷನ್ ಅನ್ನು ಕೊಟ್ಟು ಅವರಿಗೆ ಒಂದು ಉದ್ಯೋಗವನ್ನು ನಿರ್ಮಿಸಿಕೊಡುವಂತಹ ಒಂದು ಅವಕಾಶವನ್ನ ಸರ್ಕಾರ ಇಲ್ಲಿ ಕಲ್ಪಿಸ್ತಿದೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಯೋಜನೆಯಲ್ಲಿ ಕೆಲಸಕ್ಕೆ ಸೇರಿದವರಿಗೆ ಮೊದಲನೇ ವರ್ಷ 7,000 ರೂಪಾಯಿ ಪ್ರತಿ ತಿಂಗಳು ಸ್ಟೈಫಂಡ್ ಸಿಗುತ್ತೆ. ಪ್ರತಿ ತಿಂಗಳು 7,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. 2ನೇ ವರ್ಷ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. 3ನೇ ವರ್ಷ 5,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. ಅದೆಲ್ಲ ಆದ ನಂತರ ಬರೀ ಸ್ಟೈಫಂಡ್ ಅಷ್ಟೇ ಅಲ್ಲ, ಎಷ್ಟು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿರ್ತಾರೋ ಅದಕ್ಕೆ ತಕ್ಕಂತೆ ಕಮಿಷನ್ನು, ಬೋನಸ್ ಕೂಡ ಯಾರು ಮಹಿಳಾ ಏಜೆಂಟ್ಗಳಿರ್ತಾರೆ ಅವರಿಗೆ ಸಿಗುತ್ತೆ. ಮತ್ತೆ ಸ್ಟೈಫಂಡ್ ಕೊಡ್ತಾರಲ್ಲ ಪ್ರತಿ ವರ್ಷ, 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, ಅದಕ್ಕೆ ಕೆಲವು ಮಿನಿಮಮ್ ನಾರ್ಮ್ಸ್ ಇದೆ. ಅದನ್ನ ಪ್ರತಿಯೊಬ್ಬರು ಮಹಿಳೆಯರು ಫುಲ್ಫಿಲ್ ಮಾಡಬೇಕಾಗುತ್ತೆ. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಅನ್ನೋಂಥ ಒಂದು ನಾರ್ಮ್. ಸೊ ಯಾವ ತರದ ಅನುಕೂಲಗಳ ಬಗ್ಗೆ ನಾವು ಸ್ಟ್ರೆಸ್ ಮಾಡಬಹುದು ಸರ್ ಈ ಯೋಜನೆ? ಪ್ರಮುಖವಾಗಿ 3 ವರ್ಷಗಳಲ್ಲಿ ಎಷ್ಟು ಸ್ಟೈಫಂಡ್ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ನಾವು ನೋಡೋಣ ಅಭಿಷೇಕ್. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ, ಹೌದಪ್ಪ ನಾನು ಯೋಜನೆಗೆ ಸೇರಿಕೊಂಡೆ, ನನಗೆ ಸಿಗೋ ಲಾಭ ಏನು ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿ ಕೇಳ್ತಾನೆ. ನೋಡಿ, ಮೊದಲನೇ ವರ್ಷ 24 ಪಾಲಿಸಿಯನ್ನ ಮಾಡಿಸಿದ್ರೆ ಸಿಗುವ ಕಮಿಷನ್ 48,000 ರೂಪಾಯಿ. ಇದರ ಬೋನಸ್ ಅನ್ನ ಹೊರತುಪಡಿಸಿ. ಇದಿಷ್ಟೇ ಅಲ್ಲ, ಮೊದಲನೇ ವರ್ಷ ಎಷ್ಟು ಸ್ಟೈಫಂಡ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿ ತಿಂಗಳು 7,000 ರೂಪಾಯಿ, 12 ತಿಂಗಳಲ್ಲಿ ಒಟ್ಟು 84,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. ಇದು ನೀವು ಮಾಡೋ ಪಾಲಿಸಿಗಳು ಬೋನಸ್ಸು ಹೊರತುಪಡಿಸಿ.
2ನೇ ವರ್ಷದ ಸ್ಟೈಫಂಡ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 6,000 ರೂಪಾಯಿ ಪ್ರತಿ ತಿಂಗಳು. 12 ತಿಂಗಳು ಅದು ಸಿಕ್ಕಿದ್ರೆ 72,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. 3ನೇ ವರ್ಷದ ಸ್ಟೈಫಂಡ್ ಎಷ್ಟಪ್ಪ ಅಂತ ಹೇಳಿದ್ರೆ 5,000 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. 12 ತಿಂಗಳ ಲೆಕ್ಕದಲ್ಲಿ 60,000 ರೂಪಾಯಿ ಸಿಗುತ್ತೆ. ನಾವು ಸ್ಟೈಫಂಡು, ಬೋನಸ್ಸು ಮತ್ತೆ ಇನಿಷಿಯಲ್ ಇಯರ್ ನಲ್ಲಿ ಮಾಡುವಂತಹ 24 ಪಾಲಿಸಿಗಳ ಒಂದು ಕಮಿಟ್ಮೆಂಟ್ ಎಲ್ಲವನ್ನ ತೆಗೆದುಕೊಂಡ್ರೆ 2,64,000 ರೂಪಾಯಿಯನ್ನ ಗಳಿಸುವಂತಹ ಅವಕಾಶ ಇದೆ. ಸೊ ಮೇಜರ್ ಬೆನಿಫಿಟ್ಗಳ ಬಗ್ಗೆ ಫೋಕಸ್ ಮಾಡೋದಾದ್ರೆ ಈಗ ನೋಡಿ ಅಭಿಷೇಕ್, ಇದರಲ್ಲಿ ಇರೋ ಬಹಳ ದೊಡ್ಡ ಅನುಕೂಲ ಏನು ಅಂತ ಹೇಳಿದ್ರೆ ದೇಶದ ಟಾಪ್ ಇನ್ಶೂರೆನ್ಸ್ ಕಂಪನಿಯ ಪ್ರತಿನಿಧಿಯಾಗಿ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ಏನಂತ ಹೇಳಿದ್ರೆ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲನೇದಾಗಿ ಟ್ರಸ್ಟ್ ಫ್ಯಾಕ್ಟರ್ ಅಂತ ಬರುತ್ತೆ. ಟ್ರಸ್ಟ್ ಫ್ಯಾಕ್ಟರ್ ವಿಷಯದಲ್ಲಿ LIC ಬಗ್ಗೆ ಯಾವುದೇ ಮುಲಾಜಿಲ್ಲ. ಅಂದರೆ ಇದಿದೆ, ಸರ್ಕಾರದ ಒಂದು ಸಾವರಿನ್ ಗ್ಯಾರಂಟಿ ಇದೆ, ಸರ್ಕಾರ ಬೆಂಬಲಿತ ಸಂಸ್ಥೆ ಅನ್ನೋದಿದೆ. ಹಾಗಾಗಿ ಇದರಲ್ಲಿ ಆಲೋಚನೆ ಮಾಡ್ದೇನೆ ಯಾರು ಬೇಕಿದ್ರು ಏಜೆಂಟ್ ಆಗಿ ಅರ್ಹತೆ ಇರೋರು ಎನ್ರೋಲ್ ಆಗ್ಬೋದು. ಎರಡನೇದು, ಅನುಕೂಲವೆನಿಸುವ ಸಮಯದಲ್ಲಿ ಕೆಲಸ ಮಾಡ್ಬೋದು. ಈಗ ನಾನು ಪಾರ್ಟ್ ಟೈಮ್ ಮಾಡ್ತೀನಪ್ಪ, ಬೆಳಗ್ಗೆ ಒಂದು 2 ಅವರ್ಸು, ಸಾಯಂಕಾಲ ಒಂದು 2 ಅವರ್ಸ್ ಮಾಡ್ತೀನಿ, ಫುಲ್ ಟೈಮ್ ನನಗೇನೋ ಬೇರೆ ಕೆಲಸ ಇದೆ, ಅವರು ಇದನ್ನು ಪಿಕಪ್ ಮಾಡ್ಬೋದು. ಮತ್ತು ಮೊದಲ 3 ವರ್ಷ ಸ್ಟೈಫಂಡ್ ಜೊತೆ ಕಮಿಷನ್ ಮತ್ತು ಬೋನಸ್ ಸಿಗೋದು ದೊಡ್ಡ ಅನುಕೂಲ. ಮತ್ತು ಗ್ರಾಮೀಣ ಮತ್ತು ನಗರದ ಪ್ರದೇಶದ ಮಹಿಳೆಯರಿಗೂ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಕಷ್ಟಪಟ್ಟು ಹೆಚ್ಚು ಪಾಲಿಸಿ ಮಾಡಿಸ್ತೀನಪ್ಪ, ನಾನು ಹೆಚ್ಚೆಚ್ಚು ಪರಿಶ್ರಮ ಹಾಕ್ತೀನಪ್ಪ ಅನ್ನೋರಿಗೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಈ ಸ್ಕೀಮಿಗೆ ಎನ್ರೋಲ್ ಆಗಬೇಕು ಅಂದ್ರೆ ಬೇಕಾಗಿರುವ ದಾಖಲೆಗಳು ಏನೇನು ಸರ್? ಪ್ರಮುಖವಾಗಿ ಅಭಿಷೇಕ್, ಪಾಸ್ಪೋರ್ಟ್ ಫೋಟೋ, ಬೇಸಿಕಲಿ KYC ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ ಅಂಥದ್ದೇ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 10ನೇ ಕ್ಲಾಸ್ ಓದಿರುವಂಥ SLC ಮಾರ್ಕ್ಸ್ ಕಾರ್ಡು ಅಥವಾ SLC ಸರ್ಟಿಫಿಕೇಟು, ಜಾಸ್ತಿ ಓದಿದ್ದೀವಿ ನಾವು, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೀವಿ ಅನ್ನೋರು ಆ ಡಾಕ್ಯುಮೆಂಟ್ಸ್ ಅನ್ನು ಫರ್ನಿಶ್ ಮಾಡ್ಬೋದು. ಡಿಜಿಟಲ್ ಸಿಗ್ನೇಚರ್ ಮಾಡಬೇಕಾಗುತ್ತೆ, ಬ್ಯಾಂಕ್ ವಿವರಗಳನ್ನು ಸಲ್ಲಿಸಬೇಕಾಗತ್ತೆ. ಇನ್ನೊಂದು ಏನಪ್ಪಾ ಇದರಲ್ಲಿ ಅಂತ ಹೇಳಿದ್ರೆ, LIC ಈ ಅರ್ಜಿಯನ್ನು ಪಡ್ಕೊಳ್ಳಿಕ್ಕೆ 150 ರೂಪಾಯಿ ಫೀಸನ್ನು ಕಟ್ಟಬೇಕು ಅನ್ನೋ ಮಾಹಿತಿ ನಮ್ಗೆ ಸಿಕ್ಕಿದೆ. ಅದ್ರ ಜೊತೆಗೆ IRDAI ಪರೀಕ್ಷೆಯನ್ನು ಬರೀಬೇಕು. ನೋಡಿ, ಯಾವುದೇ ಇನ್ಶೂರೆನ್ಸ್ ಅನ್ನ ಸೆಲ್ ಮಾಡ್ಬೇಕಾದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅದರ ಪರೀಕ್ಷೆಯನ್ನ ಬರೆದು ತೇರ್ಗಡೆಯಾದ ನಂತರ ಅಷ್ಟೇ ಇನ್ಶೂರೆನ್ಸ್ ಅನ್ನ ಮಾರಾಟ ಮಾಡಲಿಕ್ಕೆ ವ್ಯಕ್ತಿ ಅರ್ಹ ಆಗ್ತಾನೆ. ನಾನು ಈಗ ಏನಂತ ಹೇಳಿದ್ರೆ, ನಿಮಗೆ ಪ್ರಾಕ್ಟಿಕಲ್ ಆಗಿ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಒಂದು ಸೆಕ್ಷನ್ ಇದೆ, ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸಿದ್ರೆ ದೇ ವಿಲ್ ಬಿ ಮೋರ್ ಕ್ಲಿಯರ್. ಮೊದಲಿಗೆ LIC ವೆಬ್ಸೈಟ್ಗೆ ವಿಸಿಟ್ ಮಾಡಿ. licindia.in/test2 ಅನ್ನೋ ವೆಬ್ಸೈಟ್ನಲ್ಲಿ ಇದರ ಬಗ್ಗೆ ಮಾಹಿತಿ ಹಾಗೂ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವ ಲಿಂಕ್ನ ಕುರಿತ ಇನ್ಫಾರ್ಮೇಷನ್ ಇದೆ. ಸೊ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿದ ಕೂಡಲೇ ನೋಡಿ, ಮಹಿಳಾ ಕರಿಯರ್ ಏಜೆಂಟ್ಸ್ ಆಗಿ LIC ಬಿಮಾ ಸಖಿಯರಾಗಿ ಸ್ಟೈಪೆಂಡ್ ಪಡ್ಕೊಳ್ಳೋದು ಹೇಗೆ, 3 ವರ್ಷಗಳ ಸ್ಕೀಮು, ಏಜ್ ಲಿಮಿಟು, ಎಲ್ಲದರ ಜನರಲ್ ಇನ್ಸ್ಟ್ರಕ್ಷನ್ ಲಭ್ಯ ಇದೆ. ಜನರಲ್ ಇನ್ಸ್ಟ್ರಕ್ಷನ್ ಅನ್ನ ಗಮನಿಸ್ತಾ ಸ್ಕ್ರಾಲ್ ಡೌನ್ ಮಾಡಿದ್ರೆ ಪ್ರತಿ ವರ್ಷ ಆರಂಭಿಕ 3 ವರ್ಷಗಳಲ್ಲಿ ಎಷ್ಟು ಸ್ಟೈಫಂಡ್ ಸಿಗುತ್ತೆ ಆ ಮಾಹಿತಿ ಇದೆ. ಮೊದಲನೇ ವರ್ಷ 7,000, ಎರಡನೇ ವರ್ಷ 6,000, ಮೂರನೇ ವರ್ಷ 5,000. ಎರಡನೇ ವರ್ಷ ಹಾಗೂ ಮೂರನೇ ವರ್ಷ ನೀವು ಅಷ್ಟು ಸ್ಟೈಫಂಡ್ ಪಡ್ಕೊಳ್ಬೇಕು ಅಂದರೆ ಕಂಡೀಷನ್ ಏನು, ಅದ್ರ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ. ನೀವು ಇಶ್ಯೂ ಮಾಡಿಸಿರುವ ಓವರಾಲ್ ಪಾಲಿಸಿಗಳ ಪೈಕಿ 65% ಪಾಲಿಸಿಗಳು ಫಂಕ್ಷನಿಂಗ್ ಆಗಿರಬೇಕು. ಅದರ ಬಗ್ಗೆ ಒಂದು ನಿಯಮ ಇದೆ, ಅದನ್ನು ಗಮನಿಸಿ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ಕ್ಲಿಕ್ ಹಿಯರ್ ಫಾರ್ ಬಿಮಾ ಸಖಿ ಅಂತ ಇರುತ್ತೆ ನೋಡಿ. ಸೊ ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಹೀಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ, agencycareer.licindia.in ಅಂತ. ಅಲ್ಲಿ ಲೀಡ್ ಅಪ್ಲಿಕೇಶನ್ ಇದು LIC ಬಿಮಾ ಸಖಿ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಮಾಹಿತಿ ಒದಗಿಸಬೇಕು ಅಲ್ಲಿದೆ. ಹೆಸರು, ಜೆಂಡರ್ ಮತ್ತು ನ್ಯಾಷನಾಲಿಟಿ ಮೊದಲಿಂದಲೇ ಅಲ್ಲಿ ಪ್ರಿಫಿಕ್ಸ್ಡ್ ಆಗಿ ಇರುತ್ತೆ, ಫಿಮೇಲ್ ಮತ್ತು ಇಂಡಿಯನ್ ಅಂತ. ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕು. ನಿಮ್ಮ ದಾಖಲೆ ಏನು ಅಪ್ಲೋಡ್ ಮಾಡ್ತೀರಿ ಆ ದಾಖಲೆಯಲ್ಲಿರುವ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್, ಇಮೇಲ್ ID ಹಾಗೂ ಅಡ್ರೆಸ್ ಮತ್ತು ಪಿನ್ ಕೋಡನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್ ಸೆಕ್ಷನ್ ಸಬ್ಮಿಟ್ ಬಟನ್ ಎನೇಬಲ್ ಆಗಬೇಕು ಅಂತ ಅಂದರೆ ನೋಡಿ, ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್, ಡೆವಲಪ್ಮೆಂಟ್ ಆಫೀಸರ್, ಎಂಪ್ಲಾಯಿ, ಮೆಡಿಕಲ್ ಎಕ್ಸಾಮಿನರ್ ಆಫ್ LIC ಆಫ್ ಇಂಡಿಯಾ, ಎಸ್ ಆರ್ ನೋ ಅಂತಿದೆಯಲ್ಲ, ಈ ಆಪ್ಷನ್ ನೋ ಇದ್ರೆ ಮಾತ್ರ ನೀವು ಮುಂದುವರಿಯೋದಕ್ಕೆ ಸಾಧ್ಯ. ಎಸ್ ಇದ್ರೆ ನೀವು ಇನ್ ಎಲಿಜಿಬಲ್, ನೀವು ಅರ್ಹರಲ್ಲ ಅಂತ ಅರ್ಥ. ಸೊ ಅದನ್ನ ನೋ ಅಂತ ನೀವು ಕ್ಲಿಕ್ ಮಾಡಬೇಕು. ಅದರ ಅರ್ಥ ನಿಮ್ಮ ಕುಟುಂಬದವರು ಯಾರೋ LIC ಏಜೆಂಟು, LIC ಏಜೆನ್ಸಿ ತಗೊಂಡಿದ್ದು ಅಥವಾ LIC ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದು ಯಾವುದೂ ಇರೋ ಹಾಗಿಲ್ಲ ಅನ್ನೋದು. ಅದಾದ ಬಳಿಕ ಕ್ಯಾಪ್ಚಾ ಅಂತ ಇರುತ್ತೆ ನೋಡಿ, ಎಂಟರ್ ಕ್ಯಾಪ್ಚಾ ಅಂತ ಇರುತ್ತಲ್ಲ. ಸೊ ಕ್ಯಾಪ್ಚಾ ಎಂಟರ್ ಮಾಡಿ ಆ ಬಳಿಕ ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕು. ಈ ಹಂತ ಆದ ನಂತರದಲ್ಲಿ ನೆಕ್ಸ್ಟ್ ನೀವು ಫೋಟೋ ಅಪ್ಲೋಡ್ ಮಾಡೋದು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಮತ್ತೆ ಫೀಸ್ ಭರಿಸೋದು, ಈ ಎಲ್ಲ ಹಂತಗಳು ಮುಂದಿನ ಹಂತದಲ್ಲಿ ಬರುತ್ತೆ. ಸೊ ಹೀಗೆ ಲೀಡ್ ಅಪ್ಲಿಕೇಶನ್ ಅನ್ನ ನೀವು ಪ್ರಾಕ್ಟಿಕಲಿ ಸಲ್ಲಿಸಬಹುದು.
ನೋಡಿದ್ರಿ ಅಲ್ವಾ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಪ್ಲೈ ಮಾಡಿ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಹೆಚ್ಚು ಗಳಿಸಬಹುದು ಅನ್ನೋದನ್ನ ಈಗಾಗಲೇ LIC ಏಜೆಂಟ್ಗಳನ್ನ ನೀವು ನೋಡಿ ತಿಳ್ಕೊಂಡಿರ್ತೀರಿ. ಸೊ ಆಲ್ ದ ವೆರಿ ಬೆಸ್ಟ್. ಯಾರಿಗೆ ಈ ಮಾಹಿತಿಯ ಅವಶ್ಯಕತೆ ಇದೆ ಅಂಥವರಿಗೆ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡೋದನ್ನು ಮರಿಬೇಡಿ. ಇಂಥ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್.